ಜನರ ಸೇವೆ ಮಾಡಬೇಕಂತ ಯಾರು ಕೂಡ ರಾಜಕೀಯಕ್ಕೆ ಬರಲ್ಲ. ನಾನು ಸಮಾಜ ಸೇವಕ ಅನ್ನುವಂಥ ಸೆಂಟೆನ್ಸು ಸೋಷಿಯಲ್ ಮೀಡಿಯಾ ಬಯೋದಲ್ಲಿ ಬರೀಲಿಕ್ಕೆ ಮಾತ್ರ ಇರೋದು. ಜನ ಪೊಲಿಟಿಕ್ಸ್ನ ಜಾಯಿನ್ ಮಾಡೋದು ಪಾವರಿಗೋಸ್ಕರ. ಆ ಪಾವರ್ ಅವ್ರಿಗೆ ಬೇಕು. ಸಾರ್ವಜನಿಕರು ಹಬ್ಬ ಮಾಡೋ ಟೈಮಲ್ಲೂ ಕೂಡ ಪೊಲೀಸರು ಡ್ಯೂಟಿ ಮಾಡಬೇಕಾಗುತ್ತೆ. ಹೇಳೋಕೆ ಮಾತ್ರ ಸೆಕ್ಯೂರ್ ಜಾಬ್, ಆದರೆ ಆಫೀಸರ್ಸ್ಗಳ ಜೀವನ ತುಂಬಾನೇ ಸ್ಟ್ರೆಸ್ಫುಲ್ ಆಗಿರುತ್ತೆ. ಲಂಚ ತಗೊಳ್ತಾರೆ, ದಾದಾಗಿರಿ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ರಿಪೋರ್ಟ್ ಬರೆಯಲ್ಲ, ಈ ಥರ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡ್ತಾರೆ ಜನ. ಹಗಲು ರಾತ್ರಿ ಕಷ್ಟಪಟ್ಟು ಓದಿರುವಂಥ IAS IPS ಆಫೀಸರ್ಸ್ಗಳು ಒಬ್ಬ ಲೆಸ್ ಎಜುಕೇಟೆಡ್ ವ್ಯಕ್ತಿಗೆ ಸಲ್ಯೂಟ್ ಮಾಡ್ತಾರೆ. ಇದು ನೀವು ಕೂಡ ನೋಡಿರ್ಬೋದು. ಒಬ್ಬ ಆಫೀಸರ್ ಇದ್ದರೆ ಅಲ್ಲಿ ಒಬ್ಬ VIP ಗೋಸ್ಕರ 3 ಆಫೀಸರ್ಸ್ಗಳು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಯಲ್ಲಿ ಆಫೀಸರ್ಸ್ಗಳೇ ಮೇಡಮ್ ಅವ್ರನ್ನ ಮಾರ್ಕೆಟ್ಗೂ ಕೂಡ ಕರ್ಕೊಂಡು ಹೋಗಬೇಕು, ಅವ್ರ ಮನೆ ಗ್ಯಾಸ್ ಸಿಲಿಂಡರ್ ಕೂಡ ತುಂಬಬೇಕು. ನಮ್ಮ ದೇಶದಲ್ಲಿ ಸಾಕಷ್ಟು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿವೆ. ಅದರಲ್ಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್. ನಮ್ಮ ಜನರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿನ ಬಗ್ಗೆ ಒಪಿನಿಯನ್ ಕೇಳಿದ್ರೆ ಎಲ್ಲರೂ ಕೂಡ ತಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಾರೆ. ಅಪರಾಧಗಳ ನಿರ್ವಹಣೆ, ಸಾರ್ವಜನಿಕ ಸೌಕರ್ಯ ಹಾಗೂ ನಾಗರಿಕ ಹಕ್ಕುಗಳ ರಕ್ಷಣೆಗೆಂದು ಸ್ಥಾಪನೆ ಮಾಡಿರುವ ಈ ಒಂದು ಡಿಪಾರ್ಟ್ಮೆಂಟ್ನ ಆಫೀಸರ್ಸ್ಗಳನ್ನು ನೋಡಿ ಜನ ಸೇಫ್ ಫೀಲ್ ಮಾಡುವುದರ ಬದಲಾಗಿ ಭಯ ಪಡ್ತಾರೆ. ನಾವು ದಾರಿಯಲ್ಲಿ ಹೋಗುವಾಗ ಮುಂದೆ ಪೊಲೀಸರು ನಿಂತಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕರೆ ಆ ಟೈಮಲ್ಲಿ ಆ ದಾರಿಯನ್ನು ಚೇಂಜ್ ಮಾಡಿ ಹೋಗುವಂಥ ಆಪ್ಷನ್ ನಮ್ಮ ಹತ್ರ ಇದ್ದರೆ ಮೋಸ್ಟ್ ಆಫ್ ದ ಪೀಪಲ್ ಆ ದಾರಿಯನ್ನೇ ಚೇಂಜ್ ಮಾಡಿ ಹೋಗ್ತಾರೆ. ಇಷ್ಟೊಂದು ಭಯ ತುಂಬಿಕೊಂಡಿದೆ ನಮ್ಮ ಜನರಲ್ಲಿ. ಪೊಲೀಸರನ್ನ ನೋಡಿ ಜನ ಸೇಫ್ ಕೂಡ ಫೀಲ್ ಮಾಡಲ್ಲ, ಜೊತೆಲಿ ಅವರಿಗೆ ಗೌರವ ಕೊಡಬೇಕನ್ನುವಂಥ ಯೋಚನೆ ಕೂಡ ಅವ್ರ ಮೈಂಡಲ್ಲಿ ಬರಲ್ಲ. ಎಲ್ಲ ಭ್ರಷ್ಟಾಚಾರ ಮಾಡುವಂಥ ಜನ ಸೇರಿ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಜಾಯಿನ್ ಮಾಡಿ ಸಾರ್ವಜನಿಕರ ಮೇಲೆ ಆಡಳಿತ ಮಾಡ್ತಿದ್ದಾರಾ? ಇಲ್ವಲ್ಲ. ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿರುವ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳ ಕ್ರಿಮಿನಲ್ ಆಕ್ಟಿವಿಟಿ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನೋಡಿದ್ರೆ ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊನೆಯ ನಂಬರಲ್ಲಿ ಸಿಗುತ್ತೆ. ಆದರೂ ಕೂಡ ಜನ ಭಯ ಪಡ್ತಾರೆ. ಯಾಕೆ ಗೊತ್ತಾ? ನೋಡಿ ಇದನ್ನ. ಸಾರ್ವಜನಿಕರಲ್ಲಿ ಶಾಂತಿ ಹಾಗೂ ಸೌಕರ್ಯವನ್ನು ಕಾಪಾಡುವವರೇ ಈ ರೀತಿ ಅಮಾಯಕ ಸ್ಟೂಡೆಂಟ್ಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಿದ್ದಾರೆ. ನಾಗರಿಕ ಹಕ್ಕುಗಳನ್ನು ರಕ್ಷಣೆ ಮಾಡುವವರೇ ಭಕ್ಷಕರಾಗಿದ್ದಾರೆ. ಅಪರಾಧಗಳನ್ನು ತಡೆಗಟ್ಟುವವರು ಅಸಹಾಯಕ ಮಹಿಳೆ ಮೇಲೆ ಮಿಸ್ಕಂಡಕ್ಟ್ನಂತಹ ಕೃತ್ಯವನ್ನ ಮಾಡ್ತಿದ್ದಾರೆ. ಈ ರೀತಿಯ ಘಟನೆಗಳು ನಮ್ಮ ದೇಶದಲ್ಲಿ ದಿನನಿತ್ಯ ನಡೀತಾ ಇದ್ದಾವೆ. ಈ ಘಟನೆಗಳೇ ಸಾರ್ವಜನಿಕರಲ್ಲಿ ಆತಂಕ ಹಾಗೂ ಭಯ ಹುಟ್ಟಾಕುವುದರ ಜೊತೆಗೆ ನಮ್ಮ ಯೂತ್ ಅನ್ನ ಇನ್ಸ್ಪೈರ್ ಮಾಡ್ತಾ ಇರುವಂತ ಇಂತಹ ಗೌರವಿತ ಆಫೀಸರ್ಸ್ಗಳ ಗೌರವಕ್ಕೂ ಕೂಡ ಧಕ್ಕೆ ಕೊಡುವಂತ ಕೆಲಸವನ್ನ ಮಾಡ್ತವೆ. ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ 92% ಕಾನ್ಸ್ಟೇಬಲ್ಸ್ಗಳೇ ಇದ್ದಾರೆ. 1 ರಿಂದ 4 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಟೋಟಲ್ ಕಂಪನ್ಸೇಷನ್ 2,84,000 1 ವರ್ಷಕ್ಕೆ. ಅಂದ್ರೆ ಒಂದು ತಿಂಗಳಿಗೆ ಸಿಗುವಂತ ಸ್ಯಾಲರಿ 23,666 ರೂಪಾಯಿ ಒಬ್ಬ ಕಾನ್ಸ್ಟೇಬಲ್ಗೆ. ಅದೇ 5 ರಿಂದ 9 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಇದ್ರೆ ತಿಂಗಳಿಗೆ 25 ರಿಂದ 30,000 ತನಕ ಸ್ಯಾಲರಿ ಸಿಗುತ್ತೆ. ಈ ಸ್ಯಾಲರಿಗೋಸ್ಕರ 12 to 16 ಅವರ್ ಡ್ಯೂಟಿ ಮಾಡಬೇಕು ಎವ್ರಿ ಡೇ. ಅದು ಯಾವುದೇ ರೀತಿಯ ವೀಕ್ ಆಫ್ ಇಲ್ದಾಗೆ. ಜೊತೆಯಲ್ಲಿ 24/7 ಡ್ಯೂಟಿಗೋಸ್ಕರ ಅವೈಲೇಬಲ್ ಕೂಡ ಇರಬೇಕು. ದೀಪಾವಳಿ, ಯುಗಾದಿ, ರಂಜಾನ್ ಇವೆಲ್ಲ ಸಾರ್ವಜನಿಕರಿಗೋಸ್ಕರ ಇರುವಂತ ಹಬ್ಬಗಳು. ಅದೇ ಪೊಲೀಸರಿಗೆ ಸಿಗೋದು ಓವರ್ ಟೈಮ್, ನೈಟ್ ಶಿಫ್ಟ್, ಎಕ್ಸ್ಟ್ರಾ ಅವರ್. ಸಾರ್ವಜನಿಕರು ಹಬ್ಬ ಮಾಡೋ ಟೈಮಲ್ಲೂ ಕೂಡ ಪೊಲೀಸರು ಡ್ಯೂಟಿ ಮಾಡಬೇಕಾಗುತ್ತೆ. ಹೇಳೋಕೆ ಮಾತ್ರ ಸೆಕ್ಯೂರ್ ಜಾಬ್, ಆದ್ರೆ ಆಫೀಸರ್ಸ್ಗಳ ಜೀವನ ತುಂಬಾನೇ ಸ್ಟ್ರೆಸ್ಫುಲ್ ಆಗಿರುತ್ತೆ. 1947 ರಿಂದ 2003 ತನಕ 34,844 ಆಫೀಸರ್ಸ್ಗಳು ಲೈನ್ ಆಫ್ ಡ್ಯೂಟಿಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಅಂದ್ರೆ ಜೀವ ಅಂಗೈಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ವರ್ಕ್, ಸ್ಯಾಲರಿ ನೋಡಿದ್ರೆ ಕಡಿಮೆ, ಸೋಷಿಯಲ್ ಲೈಫ್ ನೋಡಿದ್ರೆ ಟೋಟಲಿ ಡೆಡ್ ಆಗಿದೆ. ಜೊತೆಯಲ್ಲಿ ಯಾರಿಗೋಸ್ಕರ ಅವ್ರು 16 ತಾಸು ಕೆಲಸ ಮಾಡ್ತಾರೆ, ಲಾಸ್ಟಿಗೆ ಅವ್ರಿಗೆ ಮರ್ಯಾದೆ ಕೂಡ ಕೊಡಲ್ಲ, ಜೊತೆಯಲ್ಲಿ ಇನ್ಸಲ್ಟ್ ಕೂಡ ಮಾಡ್ತಾರೆ. ಇದ್ರ ಬಗ್ಗೆ ಸಾರ್ವಜನಿಕರು ಯಾಕೆ ಮಾತಾಡಲ್ಲ? ಸಾರ್ವಜನಿಕರ ಎಕ್ಸ್ಪೀರಿಯನ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ತುಂಬಾನೇ ಖರಾಬಾಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟಿನ ಬಗ್ಗೆ ಎಲ್ಲರೂ ಕೂಡ ಒಂದು ಬ್ಯಾಡ್ ಒಪಿನಿಯನ್ ಪಾಸ್ ಮಾಡೋದು. ಲಂಚ ತಗೊಳ್ತಾರೆ, ದಾದಾಗಿರಿ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ರಿಪೋರ್ಟ್ ಬರೆಯಲ್ಲ, ಈ ತರ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡ್ತಾರೆ ಜನ. ಇವತ್ತಿನ ಡೇಟ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿನ ನೋಡಿ ಜನ ಇಷ್ಟಪಡಲ್ಲ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕಂತ ಹೇಳಿದ್ರೆ ನಾವು ಸ್ವಲ್ಪ ಇತಿಹಾಸ ನೋಡಬೇಕಾಗುತ್ತೆ. ಪೊಲೀಸ್ ಇಲಾಖೆಯ ಸ್ಥಾಪನೆ ಫಸ್ಟ್ ಟೈಮ್ ಬ್ರಿಟಿಷರು ಮಾಡಿದ್ದು. ಆದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಪ್ರಾಚೀನ ಭಾರತದಲ್ಲೂ ಕೂಡ ನೋಡಬಹುದು. ಪ್ರಾಚೀನ ಕಾಲದಲ್ಲಿ ಗ್ರಾಮೀಣಿ, ದಂಡಪಾಶಿಕ ಅನಿಸಿಕೊಳ್ಳುವವರು ಆಸ್ ಅ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ನಂತರ ಮಧ್ಯಯುಗದಲ್ಲಿ ಮುಖ್ಯವಾಗಿ ಮುಘಲ್ ಸಾಮ್ರಾಜ್ಯದ ಕಾಲದಲ್ಲಿ ಕೋತ್ವಾಲ್, ಸುಬೇದಾರ್ ಅನಿಸಿಕೊಳ್ಳುವವರು ಆಸ್ ಅ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ಕಾನ್ಸೆಪ್ಟ್ ಅನ್ನು ಕಾಪಿ ಮಾಡಿ ಬ್ರಿಟಿಷರು 1774 ಪೊಲೀಸ್ ಇಲಾಖೆಯ ಸ್ಥಾಪನೆಯನ್ನ ಮಾಡ್ತಾರೆ. ನಂತರ 1857 ಪ್ರಥಮ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತೆ. ಪ್ರಥಮ ಸ್ವಾತಂತ್ರ್ಯ ಹೋರಾಟದಿಂದ ಬ್ರಿಟಿಷರ ಮೇಲೆ ತುಂಬಾನೇ ಜಾಸ್ತಿ ಇಂಪ್ಯಾಕ್ಟ್ ಆಗಿರುತ್ತೆ. ಆಗ ಬ್ರಿಟಿಷರು ತಮ್ಮ ಆಡಳಿತವನ್ನ ಬಲಿಷ್ಠಪಡಿಸಬೇಕು, ಜನರನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ 1861 ಇಂಡಿಯನ್ ಪೊಲೀಸ್ ಆಕ್ಟ್ ಅನ್ನ ಜಾರಿಗೆ ತಗೊಂಡ್ಬರ್ತಾರೆ. ಇವತ್ತು ನಾವು ನೋಡ್ತಾ ಇರುವಂಥ ಆಧುನಿಕ ಪೊಲೀಸ್ ಇಲಾಖೆ 1861 ಸ್ಥಾಪನೆ ಆಗಿರುವಂಥದ್ದು. 1861 ರಿಂದ ಇಲ್ಲಿಯ ತನಕ ಬ್ರಿಟಿಷರು ಸ್ಥಾಪನೆ ಮಾಡಿರುವಂಥ ಫಂಡಮೆಂಟಲ್ ಲಾಗಳನ್ನು ಫಾಲೋ ಮಾಡ್ತಾ ಇವತ್ತಿನ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಸೊ ಅದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳು. ಇವತ್ತು ನಮ್ಮ ದೇಶದಲ್ಲಿ ಪೊಲೀಸ್ ಇಲಾಖೆ ಯಾವ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇದೆ, ಆ ಒಂದು ಸಿಸ್ಟಮ್ ಚೆನ್ನಾಗಿದ್ದಿದ್ರೆ ಬ್ರಿಟಿಷರು ತಮ್ಮ ದೇಶದಲ್ಲೂ ಕೂಡ ಅದೇ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ಬಟ್ ಅವ್ರು ಮಾಡಿಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಅದು ನಡೀತಾ ಇರೋದು.
ಬಿಕಾಸ್ ಅದು ಚೆನ್ನಾಗಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು. ಬ್ರಿಟಿಷರು ಪೊಲೀಸ್ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ದು ಜನರ ಸಹಾಯ ಮಾಡ್ಬೇಕು ಅನ್ನುವಂತ ಉದ್ದೇಶದಿಂದಲ್ಲ, ಜನರ ಮೇಲೆ ಶೋಷಣೆ ಮಾಡಬೇಕು, ಜನರನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಅದರ ಸ್ಥಾಪನೆ ಮಾಡಿರೋದು. ಇವತ್ತು ನಮ್ಮ ರಾಜಕಾರಣಿಗಳ ಉದ್ದೇಶ ಕೂಡ ಇಷ್ಟೇ ಇರೋದು, ತಮ್ಮ ಆಡಳಿತವನ್ನ ಬಲಿಷ್ಠಪಡಿಸಬೇಕು, ಜನರನ್ನ ಕಂಟ್ರೋಲ್ ಮಾಡಬೇಕು. ಹಾಗಾಗಿ ಅವರು ಪೊಲೀಸ್ ಇಲಾಖೆಯ ಪವರ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಓದಿರುವಂತ IAS IPS ಆಫೀಸರ್ಸ್ಗಳು ಒಬ್ಬ ಲೆಸ್ ಎಜುಕೇಟೆಡ್ ವ್ಯಕ್ತಿಗೆ ಸಲ್ಯೂಟ್ ಮಾಡ್ತಾರೆ. ಇದು ನೀವು ಕೂಡ ನೋಡಿರ್ಬೋದು. ಪೊಲೀಸ್ ಇಲಾಖೆ ರೆಸ್ಪಾನ್ಸಿಬಿಲಿಟಿ ಏನು? ಲಾ ಆ್ಯಂಡ್ ಆರ್ಡರ್ಗಳನ್ನು ಮೇಂಟೈನ್ ಮಾಡೋದು. ಬಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅವರಿಗೆ ಕೊಟ್ಟಿರುವಂಥ ಪವರ್ಸ್ಗಳು ತುಂಬಾನೇ ಹೆವಿ ಆಗಿವೆ. ಒಂದು ಕರಪ್ಟ್ ಗೌರ್ಮೆಂಟ್ ಪವರಿಗೆ ಬಂದಾಗ 2 ಮೋಟಿವ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ನಾನು ಓನ್ಲಿ ಕರಪ್ಟ್ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾ ಇರೋದು. ಒಂದು, ಕರೆಂಟ್ ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡೋದು. ಸೆಕೆಂಡ್, ನೆಕ್ಸ್ಟ್ ಬರುವಂಥ ಎಲೆಕ್ಷನ್ ಅನ್ನ ಸೆಕ್ಯೂರ್ ಮಾಡೋದು. ನೆಕ್ಸ್ಟ್ ಬರುವಂಥ ಎಲೆಕ್ಷನ್ ಅನ್ನ ಸೆಕ್ಯೂರ್ ಮಾಡಲಿಕ್ಕೆ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿವೆ, ಅಲ್ಲಿಂದ ಫಂಡಿಂಗ್ ಬರುತ್ತೆ. ಬಟ್ ಕರೆಂಟ್ ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಅವರು ಪೊಲೀಸ್ ಇಲಾಖೆಯ ಪವರ್ಸ್ಗಳನ್ನ ತಮ್ಮ ಕೈಯಲ್ಲಿ ತಗೊಳ್ತಾರೆ. ಪೊಲೀಸ್ ಇಲಾಖೆಯ ಟ್ರಾನ್ಸ್ಫರ್, ಪೋಸ್ಟಿಂಗ್, ಪ್ರಮೋಷನ್ ಇದೆಲ್ಲ ರಾಜಕಾರಣಿಗಳ ಕೈಯಲ್ಲಿ ಇರುತ್ತೆ. ಇದೇ ನೋಡಿ ಪೊಲೀಸ್ ಇಲಾಖೆಯ ಪ್ರಾಬ್ಲಮ್ಗಳಿಗೆ ಬುಡವಾಗಿರೋದು. ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ನಮ್ಮ ದೇಶದ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ರಾಜಕಾರಣಿಗಳ ಕೈ ಇದೆ ಅಂತ ಹೇಳಿದ್ರೆ ಆ ಡಿಪಾರ್ಟ್ಮೆಂಟ್ 100% ನಿಯತ್ತಾಗಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಆಫೀಸರ್ ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾನೆ, ಎಷ್ಟು ಜನರ ರಕ್ಷಣೆ ಮಾಡ್ತಾನೆ, ಅದ್ರ ಮೇಲೆ ಅವನ ಪ್ರಮೋಷನ್, ಅವರ ಟ್ರಾನ್ಸ್ಫರ್ ಡಿಪೆಂಡ್ ಆಗಲ್ಲ. ಆ ಆಫೀಸರ್ ರಾಜಕಾರಣಿ ಎಷ್ಟು ಮಾತುಗಳನ್ನ ಕೇಳ್ತಾನೆ, ಅವ್ರ ಜೊತೆಲಿ ಎಷ್ಟು ನಿಯತ್ತಾಗಿರ್ತಾನೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನೋಟಿಸ್ ಮಾಡಿರ್ಬೋದು, ಹೊಸ ಗೌರ್ಮೆಂಟ್ ಪವರಿಗೆ ಬಂದಾಗ ಆಫೀಸರ್ಸ್ಗಳ ಟ್ರಾನ್ಸ್ಫರಿಂಗ್ ಸ್ಟಾರ್ಟ್ ಆಗುತ್ತೆ. ರಾಜಕಾರಣಿಗಳು ತಮ್ಮ ಮಾತುಗಳನ್ನು ಕೇಳುವಂಥ ಆಫೀಸರ್ಸ್ಗಳನ್ನು ಮಾತ್ರ ತಮ್ಮ ಹತ್ರ ಇಟ್ಕೊಳ್ತಾರೆ. ನಂತರ ಅವರ ಪವರ್ಸ್ಗಳನ್ನು ಯೂಸ್ ಮಾಡಿ ಯಾರನ್ನ ಹೊರಗೆ ತೆಗಿಬೇಕು, ಯಾರನ್ನ ಒಳಗಾಗಬೇಕು, ಯಾರನ್ನ ಎಲ್ಲಿಗೆ ಠಿಕಾಣೆ ಹಚ್ಚಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾರೆ. ನೀವು ಇದನ್ನು ಕೂಡ ನೋಟಿಸ್ ಮಾಡಿರ್ಬೋದು. ಗೋರ್ಮೆಂಟ್ ಚೇಂಜ್ ಆದಾಗ ಅಪೋಸಿಷನ್ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಕೇಸ್ಗಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ಇದು ಅಂತ ಕೇಸ್ ಹಾಕಿ ಅವ್ರನ್ನ ಒಳಗಾಗ್ತಾರೆ. ಇದೆಲ್ಲ ಹೇಗಾಗುತ್ತೆ? ಪೊಲೀಸ್ ಪವರ್ ಅನ್ನ ರಾಜಕಾರಣಿಗಳು ಯೂಸ್ ಮಾಡ್ತಾ ಇರ್ತಾರೆ. ರಾಜಕಾರಣಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ಫಿಯರ್ ಮಾಡಬಾರ್ದು ಅಂತ UP ಪೊಲೀಸ್ ಅಲ್ಲಿ ಕೆಲಸ ಮಾಡಿರುವಂತಹ ex-DGP ಮಿಸ್ಟರ್ ಪ್ರಕಾಶ್ ಸಿಂಗ್ ಅವರು 1996ರಲ್ಲಿ ಒಂದು PIL ಹಾಕಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟ್ ಆ PIL ನ ಎಕ್ಸೆಪ್ಟ್ ಕೂಡ ಮಾಡಿತ್ತು. ನಂತರ ಪ್ರಕಾಶ್ ಸಿಂಗ್ ಅವರು ಆ ಕೇಸನ್ನು ಕೂಡ ಗೆದ್ದಿದ್ರು. 22 ಸೆಪ್ಟೆಂಬರ್ 2006ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಅನ್ನು ಕೊಟ್ಟಿತ್ತು. ಯಾವುದೇ ಪೊಲಿಟಿಕಲ್ ಪಾರ್ಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ಫಿಯರ್ ಮಾಡಬಾರ್ದು ಅಂತ ಎಲ್ಲಾ ಸ್ಟೇಟ್ಗಳಿಗೆ 7 ಸೂಚನೆಗಳನ್ನ ಕೊಡಲಾಗಿತ್ತು. ಆನ್ ಪೇಪರ್ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ಗಳು ಇದನ್ನ ಎಕ್ಸೆಪ್ಟ್ ಮಾಡಿದ್ವು, ಬಿಕಾಸ್ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಆದೇಶ. ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಸೂಚನೆಗಳನ್ನ ಯಾವ ಗೌರ್ಮೆಂಟ್ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ನಂತರ 2008ರಲ್ಲಿ ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಮಾಡುತ್ತೆ, ಒಂದು ಕಮಿಟಿಯನ್ನು ಸೆಟ್ ಮಾಡಿ. ಆ ಒಂದು ಕಮಿಟಿಯನ್ನು ಜಸ್ಟಿಸ್ KT ಥಾಮಸ್ ಅವರು ಲೀಡ್ ಮಾಡಿದ್ದು. ಆ ಕಮಿಟಿ 2 ವರ್ಷ ಮಾನಿಟರಿಂಗ್ ಮಾಡಿ 2010ರಲ್ಲಿ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ ಸುಪ್ರೀಂ ಕೋರ್ಟಿಗೆ. ನಮ್ಮ ದೇಶದ ಯಾವ ಒಂದು ರಾಜ್ಯದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸೂಚನೆಗಳನ್ನ ಇಂಪ್ಲಿಮೆಂಟೇ ಮಾಡಿರಲ್ಲ. ಒಂದೇ ಪಾರ್ಟಿಯನ್ನ ಸಪೋರ್ಟ್ ಮಾಡೋರು ಇಯರ್ ಅನ್ನ ನೋಟಿಸ್ ಮಾಡಿ. ರಿಫಾರ್ಮ್ 2006ರಲ್ಲೂ ಕೂಡ ಆಗಿಲ್ಲ, ಅದು ಇವತ್ತು ಕೂಡ ಆಗಲ್ಲ. ಬಿಕಾಸ್ ಪಾರ್ಟಿ ಯಾವುದೇ ಆಗಿರ್ಲಿ, ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಪೊಲೀಸ್ ಪವರ್ ಬೇಕೇ ಬೇಕು. ಜನರ ಸೇವೆ ಮಾಡ್ಬೇಕಂತ ಯಾರು ಕೂಡ ರಾಜಕೀಯಕ್ಕೆ ಬರಲ್ಲ. ನಾನು ಸಮಾಜ ಸೇವಕ ಅನ್ನುವಂಥ ಸೆಂಟೆನ್ಸು ಸೋಷಿಯಲ್ ಮೀಡಿಯಾ ಬಯೋದಲ್ಲಿ ಬರೀಲಿಕ್ಕೆ ಮಾತ್ರ ಇರೋದು. ಜನ ಪೊಲಿಟಿಕ್ಸ್ನ ಜಾಯಿನ್ ಮಾಡೋದು ಪವರಿಗೋಸ್ಕರ. ಸೊ ಆ ಪವರ್ ಅವ್ರಿಗೆ ಬೇಕು. ನಾನು ಹೇಳಿದಾಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 92% ಕಾನ್ಸ್ಟೇಬಲ್ಸೇ ಇದ್ದಾರೆ. ಅವ್ರಿಗೆ ಸಿಗುವಂಥ ಸ್ಯಾಲರಿ ತುಂಬಾ ಕಡಿಮೆ. ಡ್ಯೂಟಿ ಟೈಮಲ್ಲಿ ಪೆಟ್ರೋಲಿಂಗ್, ಇನ್ವೆಸ್ಟಿಗೇಷನ್, ಟ್ರಾನ್ಸ್ಪೋರ್ಟಿಂಗ್ ಇದಕ್ಕೆಲ್ಲ ಎಕ್ಸ್ಟ್ರಾ ಖರ್ಚು ಆಗೇ ಆಗುತ್ತೆ. ಆ ಖರ್ಚು ಗೌರ್ಮೆಂಟ್ ಕಡೆಯಿಂದ ರೀಇನ್ವೆಸ್ಟ್ಮೆಂಟು ಕೂಡ ಆಗಲ್ಲ. ಹಾಗಾಗಿ ಅಲ್ಲಿ ಆಗುವಂಥ ಎಕ್ಸ್ಟ್ರಾ ಖರ್ಚುಗಳನ್ನು ಅಡ್ಜಸ್ಟ್ಮೆಂಟ್ ಮಾಡಲಾಗುತ್ತೆ. ಅದನ್ನು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿ ಗೊತ್ತು. ಒಂದು ರಾಜಕಾರಣಿಗಳಿಂದ, ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರಿಂದ. ಇದರಲ್ಲಿ ಸಾರ್ವಜನಿಕರ ತಪ್ಪು ಕೂಡ ಇದೆ. ಜನರ ಸ್ಟೇಟ್ ಆಫ್ ಮೈಂಡ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಅನ್ಸುತ್ತೆ ದುಡ್ಡು ಕೊಟ್ಟರೇನೆ ಕೆಲಸ ಆಗೋದು. ಹಾಗಾಗಿ ಓವರ್ ಆಲ್ ಎನ್ವೈರನ್ಮೆಂಟೇ ಇವತ್ತು ಈ ರೀತಿ ಇದೆ. ನೀವು ಒಬ್ಬ ಟೀನೇಜರ್ ಆಗಿದ್ರೆ ಯೋಚನೆ ಮಾಡ್ತಾ ಇರ್ಬೋದು, ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿ ಹಾನೆಸ್ಟ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ. ಬಟ್ ಅದಾಗಲ್ಲ. ಅನ್ಕೊಳ್ಳಿ, ನೀವು ಒಬ್ಬ ಆಫೀಸರ್ ಆಗಿ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ಬರುವಂತ ಎಲ್ಲ FIR ಗಳನ್ನ ತಗೊಂಡು ಅದ್ರ ಮೇಲೆ ನೀವು ತನಿಖೆ ಮಾಡ್ತಾ ಇದ್ದೀರಾ. ಅಂದ್ರೆ ಇನ್ವೆಸ್ಟಿಗೇಷನ್, ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದು, ರಿಪೋರ್ಟಿಂಗ್ ಮಾಡೋದು, ಫೈಲ್ ಮೇಂಟೈನ್ ಮಾಡೋದು, ಇದೆಲ್ಲ ಮಾಡಿದ್ರೆ ಖರ್ಚು ಜಾಸ್ತಿ ಆಗೇ ಆಗುತ್ತೆ. ನೀವೆಷ್ಟು ಜಾಸ್ತಿ ಕೆಲಸ ಮಾಡ್ತೀರಾ ಅಷ್ಟು ನಿಮ್ಮ ಬ್ಯಾಡ್ ಪರ್ಫಾರ್ಮೆನ್ಸ್ ಕನ್ಸಿಡರ್ ಆಗುತ್ತೆ. ಜೊತೆಲಿ ನೀವು ಕೆಲಸ ಮಾಡ್ತಾ ಇರುವಂಥ ಸ್ಟೇಷನ್ಗೆ ಒಂದು ಕೆಟ್ಟ ಹೆಸರು ಕೂಡ ಬರುತ್ತೆ. ಬಿಕಾಸ್ ನೀವು FIR ಜಾಸ್ತಿ ತಗೊಳ್ತಾ ಇದ್ದೀರಾ, ಕ್ರೈಮ್ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಓವರ್ ಆಲ್ ಇದರ ಎಫೆಕ್ಟ್ ಬೀಳೋದೇ ನಮ್ಮಂತ ಸಾಮಾನ್ಯ ಜನರ ಮೇಲೆ. ನಮ್ಮ ದೇಶದಲ್ಲಿ 57,000 ಪೊಲೀಸ್ ಆಫೀಸರ್ಸ್ಗಳು 20,000 VIP-ಗಳಿಗೆ ಸೆಕ್ಯೂರಿಟಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿಯೇ 1 ಲಕ್ಷ ಜನರಿಗೋಸ್ಕರ ಬರೀ 150 ಆಫೀಸರ್ಸ್ಗಳು ಮಾತ್ರ ಕೆಲಸ ಮಾಡ್ತಾರೆ. ಇಲ್ಲಿ 666 ಜನರ ಮೇಲೆ ಒಬ್ಬ ಆಫೀಸರ್ ಇದ್ರೆ ಅಲ್ಲಿ ಒಬ್ಬ VIP-ಗೋಸ್ಕರ 3 ಆಫೀಸರ್ಸ್ಗಳು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದಾರೆ. ಜೊತೆಯಲ್ಲಿ ಆಫೀಸರ್ಸ್ಗಳೇ ಮೇಡಮ್ ಅವ್ರನ್ನ ಮಾರ್ಕೆಟ್ಗೂ ಕೂಡ ಕರ್ಕೊಂಡು ಹೋಗ್ಬೇಕು, ಅವ್ರ ಮನೆ ಗ್ಯಾಸ್ ಸಿಲಿಂಡರ್ ಕೂಡ ತುಂಬಬೇಕು. ಇವೇನ್ ಅವ್ರು ಹೇಳೋ ಪ್ರತಿಯೊಂದು ಮಾತಿಗೂ ಕೂಡ ತಲೆ ಕೂಡ ಅಲ್ಲಾಡಿಸಬೇಕು. ಯಾವ ಒಬ್ಬ ಪೊಲೀಸ್ ಆಫೀಸರ್ ಕೂಡ ಹಾಗೆ ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಅನ್ನು ಜಾಯಿನ್ ಮಾಡಿಲ್ಲ. ಅವರ ರೆಸ್ಪಾನ್ಸಿಬಿಲಿಟಿ ಏನು, ಅವರ ಡ್ಯೂಟಿ ಏನಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಒಳ್ಳೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ ಅವರಿಗೆ. ಬಟ್ ಒಬ್ಬ ಲೆಸ್ ಎಜುಕೇಟೆಡ್ ವ್ಯಕ್ತಿ ಅವ್ರನ್ನ ಕಂಟ್ರೋಲ್ ಮಾಡಿದಾಗ ವ್ಯವಸ್ಥೆ
ಈ ರೀತಿ ಆಗುತ್ತೆ. ಎಲ್ಲ ಆಫೀಸರ್ಗಳು ಕೂಡ ಟ್ರೈನಿಂಗ್ ತೆಗೆದುಕೊಂಡೇ ಬಂದಿರೋದು. ಒಬ್ಬ ರಾಜಕಾರಣಿಯ ಚಾಕರಿ ಮಾಡ್ತಾ ಮಾಡ್ತಾ ಅವ್ರು ತೆಗೆದುಕೊಂಡಿರುವ ಟ್ರೈನಿಂಗ್ ಕೂಡ ಅವ್ರಿಗೆ ಮರೆತೋಗಿರುತ್ತೆ. ನಮ್ಮ ದೇಶದಲ್ಲಿ ಅತಿ ಅವಶ್ಯಕವಾಗಿ ರಿಫಾರ್ಮ್ ಮಾಡಬೇಕಾಗಿರುವಂತಹ ಡಿಪಾರ್ಟ್ಮೆಂಟ್ಗಳು, ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್, ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟ್. ಈ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಯಾವೊಬ್ಬ ರಾಜಕಾರಣಿ ಕೂಡ ಈ 2 ಡಿಪಾರ್ಟ್ಮೆಂಟ್ಗಳನ್ನ ರಿಫಾರ್ಮ್ ಮಾಡೋದ್ರ ಬಗ್ಗೆ 1% ಕೂಡ ಥಿಂಕ್ ಮಾಡಲ್ಲ. ಸಾರ್ವಜನಿಕರೇ ಇದರ ಬಗ್ಗೆ ಯೋಚನೆ ಮಾಡಬೇಕು. ಯಾವಾಗ ಒಂದು ರಾಜ್ಯದ ಎಲ್ಲಾ ಜನರು ಸೇರಿ ಒಂದೇ ಡಿಮಾಂಡ್ ಅನ್ನ ಸರ್ಕಾರದ ಮುಂದೆ ಇಡ್ತಾರೋ ಮೇ ಬಿ ಆವಾಗ ಸರ್ಕಾರ ಈ ಡಿಪಾರ್ಟ್ಮೆಂಟ್ ಅನ್ನ ರಿಫಾರ್ಮ್ ಮಾಡಬಹುದು. ಬಟ್ ಜನರಲ್ಲಿ ಆ ಒಂದು ಯೂನಿಟಿ ಯಾವತ್ತೂ ಕೂಡ ಬರಲ್ಲ. ಬಿಕಾಸ್ ರಾಜಕಾರಣಿಗಳಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಧರ್ಮ ರಾಜಕೀಯ ಮಾಡಬೇಕು, ಯಾವ ರೀತಿ ಜಾತಿ ರಾಜಕೀಯ ಮಾಡಬೇಕು ಅಂತ. ಸೊ ಹಾಗಾಗಿ ಈ ಒಂದು ಡಿಪಾರ್ಟ್ಮೆಂಟ್ಸ್ಗಳು ನಿನ್ನೆ ಕೂಡ ಹಾಗೆ ಇದ್ವು, ಇವತ್ತು ಕೂಡ ಹಾಗೆ ಇವೆ, ನಾಳೆನೂ ಕೂಡ ಹಾಗೆ ಇರ್ತವೆ. ಇದರ ಪರಿಣಾಮ ಯಾರ ಮೇಲೆ ಬೀಳುತ್ತೆ? ಸಾರ್ವಜನಿಕರ ಮೇಲೇನೆ ಬೀಳೋದು. ಸಂವಿಧಾನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರುವಂತಹ ಪವರ್ಸ್ಗಳ ಬಗ್ಗೆ ಆದಷ್ಟು ಬೇಗ ಒಂದು ವಿಡಿಯೋ ಬರುತ್ತೆ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಪೊಲೀಸ್ ಡಿಪಾರ್ಟ್ಮೆಂಟಿನ ರಿಫಾರ್ಮ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಿ ಸೇಫ್, ಬಿ ಅವೇರ್.